ಗೆದ್ದು ಬಂದವರು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಡಾಕ್ಟರ್ ದೀಪಾ ಗಣಿಗೆ, ರಾಜೀವ್ ಮತ್ತು ಫೌಜಿಯಾ ಸಾಕಷ್ಟು ಮಾತಾಡಿದ್ದಾರೆ. ಬನ್ನಿ ಮತ್ತೊಬ್ಬರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ವಿಜಯ್ ಕುಮಾರ್ ಕೂಡ ಈ ಪರೀಕ್ಷೆಯನ್ನು ಪಾಸ್ ಮಾಡಿರುವಂಥವ್ರು. ವಿಜಯ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸೊ ಇಲ್ಲಿ ತನಕ ಸಾಕಷ್ಟು ಮಾತಾಡಿದೆ ನಾನು. ನಿಮಗೆ ಹೇಗೆ ಪ್ರೇರಣೆ ಅಂತ ಹೇಳಿ ನನ್ನ ನಂತರ ಮತ್ತೆ ಬೇರೆ ಪ್ರಶ್ನೆಗೆ ಹೋಗ್ತೀನಿ. ಸರ್, ಮೂಲತಃ ನನಗೆ ನಾನು ಕರ್ನಾಟಕದ ಗ್ರಾಮೀಣ ಪ್ರದೇಶದಿಂದ, ಅದು ಮಂಡ್ಯ ಜಿಲ್ಲೆಯಿಂದ, ಒಂದು ಹಳ್ಳಿಯಿಂದ ಬಂದವನು. ಹೀಗಾಗಿ ನನಗೆ ಮೊದಲನೇ ಸರಿ 2008ರಲ್ಲಿ ನಾನು ಬರೆದಾಗ ಇಂಗ್ಲೀಷ್ನಲ್ಲಿ ಬರೆದೆ ಈ ಪರೀಕ್ಷೆನ. ಆದರೆ ನನಗೆ ಇದ್ಕಿದ್ದಂಗೆ ಕನ್ನಡದಲ್ಲೇ ಯಾಕೆ ಮಾಡಬಾರ್ದು ನಾನು ಅಂತ, ಅದು ನನ್ನೊಳಗೆ ಹುಟ್ಟಿ, ಅದು ಕನ್ನಡದಲ್ಲೇ ನಾನು ಈ ಪರೀಕ್ಷೆನ, ಗ್ರಾಮೀಣ ಪ್ರದೇಶದಿಂದ ಬಂದು, ನಮ್ಮ ತಂದೆ ಅನಕ್ಷರಸ್ಥರು, ಏನೂ ಇರಲಿಲ್ಲ ನಮಗೆ ಆಗ. ಅವರು ಕಷ್ಟಪಟ್ಟು ತಂದೆ ತಾಯಿ ಓದಿಸಿದ್ರು. ಹಿಂಗೆ ನಾವು ಬರೀ ಪುಸ್ತಕದ ಮೇಲೆ ನಂಬಿಕೆ ಇಟ್ಟು, ಇಲ್ಲಿವರೆಗೂ ಬರೀ ಪುಸ್ತಕದ ಮೇಲೆ ಅಷ್ಟೇ ನಂಬಿಕೆ ಇಟ್ಟಿದ್ದು, ಬೇರೆ ಏನಿಲ್ಲ. ಪುಸ್ತಕದ ಮೇಲೆ ನಂಬಿಕೆ ಇಟ್ಟು, ಕನ್ನಡದ ಮೇಲೆ ನಂಬಿಕೆ ಇಟ್ಟು ಈ ಪರೀಕ್ಷೆನ ಬರೆದು ನಾನು ಇವತ್ತು ಈ ಸಾಧನೆ ಇಲ್ಲ, ಇನ್ನು ಮುಂದೆ ಸಾಧನೆ ಮಾಡೋದಿದೆ. ಸೊ ಈ ಪರೀಕ್ಷೆನಲ್ಲಿ ಯಶಸ್ಸು ಸಾಧಿಸಿದ್ದೀನಿ. ಎಸ್, ವಂಡರ್ಫುಲ್ ಸರ್. ಸೊ ಹೇಗೆ ನಿಮ್ಮ ಸ್ಟಡೀಸ್ಗಳೆಲ್ಲ ಹೆಂಗೆ ಮಾಡ್ತಾ ಇದ್ದೀರಿ ತಾವುಗಳು? ನನ್ನ ವಿಚಾರ ಹೇಳೋದಾದರೆ, ನಾನು ತುಂಬ ಈ ಪರೀಕ್ಷೆ ಅಂತ ಬಂದಾಗ ಕೂತ್ಕೊಂಡು ಓದೋನಲ್ಲ. ಒಂದು ರೀತಿ ನನ್ನಲ್ಲಿ ಯಾವಾಗಲೂ ನಾನು ಓದ್ತಾ ಇರ್ತೀನಿ. ಕನ್ನಡ ಸಾಹಿತ್ಯ ಮತ್ತು ಕನ್ನಡ ಸಿನಿಮಾ ಮತ್ತು ಸಾಹಿತ್ಯ ಯಾವಾಗಲೂ ನನ್ನ ಜೀವನದ ಅವಿಭಾಜ್ಯ ಅಂಗಗಳು. ನಾನು ಯಾವಾಗಲೂ ನನ್ನ ಜೀವನ ಮತ್ತು ನನ್ನ ವೃತ್ತಿ ಜೀವನ, ನಾನೀಗ ಉಪನೋಂದಣಾಧಿಕಾರಿಯಾಗಿ ಬಾಲ್ಕಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಅದ್ರ ಜೊತೆಗೆ ನನ್ನ ಈ ಸಾಹಿತ್ಯ, ಸಿನಿಮಾ ಇವೆಲ್ಲ ಜೊತೆಗೇ ಎಕ್ಸಾಮ್ಗೆ ಅಂತ ಕೂತ್ಕೊಂಡು ಓದ್ದೇನೆ. ಯಾವಾಗಲೂ ನಮ್ಮ ಸಮಾಜದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೇನು ನಡೀತಾ ಇದೆ ಅಂತ ಜೊತೆಲೇ ತಿಳ್ಕೊಂಡು, ಒಂದು ರೀತಿ ಜ್ಞಾನವನ್ನು ಒಂದು ಕಡೆ ಸಂಗ್ರಹ ಮಾಡಿಕೊಂಡು ಈ ಪರೀಕ್ಷೆಯನ್ನು ಎದುರಿಸಿದೆ ಸರ್, ಅಷ್ಟೇ. ಗುಡ್, ವೆರಿ ಗುಡ್. ಮೇಡಮ್, ಈಗ ಈ ಪರೀಕ್ಷೆ ಪಾಸ್ ಆದಮೇಲೆ ಮುಂದಿನ ಹಂತ ಏನೀಗ? ಸರ್, ಈಗ ಇದನ್ನು ಕೊಡ್ತಾರೆ ಸರ್, ಪೋಸ್ಟಿಂಗ್ಸ್ ಸರ್ವಿಸಸ್ ಅಲೋಕೇಶನ್ ಆಗುತ್ತೆ ಸರ್. ಓಕೆ. ಆ ನಂತರ ಮತ್ತೆ ಟ್ರೈನಿಂಗ್ ಆಗುತ್ತೆ, ಆಮೇಲೆ ಸಪ್ರೇಟ್ ಅಲ್ಲ, ಸಾಮಾನ್ಯವಾಗಿ ಈಗ ರ್ಯಾಂಕ್ ಪಟ್ಟಿನಲ್ಲಿ ಎಷ್ಟರ ಒಳಗಡೆ ಬಂದಿರೋರು ಮಾತ್ರ IAS ಹೋಗ್ತಾರೆ, ನಂತರ ಬೇರೆ ಬೇರೆ ಇದಕ್ಕೆ ಹೋಗ್ತಾರೆ ಅಂತ? ಪ್ರತಿ ವರ್ಷ ಅದು ಸಾಮಾನ್ಯವಾಗಿ ಅಲ್ಲಿ 4 ರೀತಿಯ ವಿಂಗಡಣೆ ನಡೆಯುತ್ತೆ ಈ ಮೀಸಲಾತಿ ಆಧಾರದ ಮೇಲೆ. ಅದರಲ್ಲಿ ಜನರಲ್ ಮೆರಿಟು, ಮತ್ತು ಇತರೆ ಹಿಂದುಳಿದ ವರ್ಗಗಳು, ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಂತ. ಅದು ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಆಧಾರದ ಮೇಲೆ ಈ ಸರ್ವಿಸ್ ಅಲೋಕೇಶನ್ನು ಮತ್ತು ನಡೆಯುತ್ತೆ. ಅದರಲ್ಲಿ ಸಾಮಾನ್ಯವಾಗಿ 100 ಇದ್ದರೆ ಜನರಲ್ ಮೆರಿಟಲ್ಲಿ IAS ಸಿಕ್ಕುತ್ತೆ. ಅದ್ರ ಮೇಲಿದ್ದರೆ IPS 250 ಜನರಲ್ ಮೆರಿಟ್ ಸಿಕ್ಕುತ್ತೆ. ಆಮೇಲೆ ಬೇರೆ ಸಾಮಾಜಿಕ ನ್ಯಾಯ ಪರಿಕಲ್ಪನೆಯಲ್ಲಿ ಬೇರೆ ಎಲ್ಲರಿಗೂ ಬೇರೆ ನಮ್ಮ ರ್ಯಾಂಕು ಮತ್ತು ನಮ್ಮ ಆದ್ಯತೆ, ನಾವು ಯಾವ ಸೇವೆಗೆ ಆದ್ಯತೆ ನೀಡಿರ್ತೀವಲ್ಲ ಆ ಆದ್ಯತೆ ಮೇಲೆ ನಮ್ಮ ಸರ್ವಿಸ್ ಅಲೋಕೇಶನ್ನು DOPT ಅವರು. ಎಸ್ ನಾನು ಮೇಡಮ್ ಅಂತ ಮಾಡಿದೆ. ಮೇಡಮ್, ಸಾಮಾನ್ಯವಾಗಿ ಎಷ್ಟು ಗಂಟೆಗಳ ನಿರಂತರ ಅಧ್ಯಯನ ಬೇಕಾಗುತ್ತೆ ಒಂದು ದಿನಕ್ಕೆ ಅಂತ? 6 ಗಂಟೆಯಿಂದ 7 ಗಂಟೆ ಸತತವಾಗಿ ಓದಿದರೆ ಸಾಕು ಸರ್, ಕಾನ್ಸಂಟ್ರೇಷನ್ ಇಟ್ಕೊಂಡ್ಬಿಟ್ಟು. ಓಕೆ. ಏನು 12 ಗಂಟೆ 15 ಗಂಟೆ ಅವೆಲ್ಲ ಏನೂ ಇಲ್ಲ ಸರ್. 6 ಗಂಟೆಯಿಂದ 7 ಗಂಟೆ ಓದಿ ಮುಗಿಸಿದ್ರೆ ಸಾಕು, ಅಷ್ಟಾದರೆ ಆಗ್ತಿತ್ತು. ಅಲ್ಲ, ನಿಮ್ಗೆ ಭಾಳ ಆಶ್ಚರ್ಯ ಆಗೋದೇನು ಅಂತಂದರೆ, ನೀವು ಈ BGS ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂಥವ್ರು, ಹೌದು, ಡಾಕ್ಟರ್ ಆಗಿ. ಹೆಂಗೆ ನೀವು ಟೈಮನ್ನು ಹಿಂಗೆ ಹೊಂದಿಸ್ಕೊಳ್ತಾ ಇದ್ರಿ? ನಂದು ಇದು ಮುಗಿಸ್ಕೊಂಡು ಬಂದ ಮೇಲೆ ನಾನು ಓದೋಕೆ ಕೂತ್ಕೊಂಡೆ ಸರ್. ಆಮೇಲೆ ಈಗ ರೀಸೆಂಟಾಗಿ ಒಂದು 3-4 ತಿಂಗಳ ಹಿಂದೆ ಜಾಯ್ನ್ ಆದೆ ಸರ್ ನಾನು BGSಗೆ. ನನಗೆ ಇಂಟರ್ವ್ಯೂಗೆ ಫೇಸ್ ಮಾಡಬೇಕಾಗಿತ್ತು, ಮತ್ತು ಅಲ್ಲಿ ಜನಗಳ ಜೊತೆ ಇನ್ನೂ ಸ್ವಲ್ಪ ಇದು ಕಮ್ಯುನಿಕೇಷನ್ ಮಾಡ್ಕೋಬೇಕಾಗಿತ್ತು ಅಂತ BGS ಹಾಸ್ಪಿಟಲ್ಗೆಲ್ಲ ಜಾಯ್ನ್ ಆದೆ ಸರ್. ಆಸ್ಪತ್ರೆ ಒಂದು ಅದ್ಭುತವಾದ ವೇದಿಕೆ ಜನಗಳ ಜೊತೆ ತುಂಬ. ಹೌದು ಸರ್. ಅಷ್ಟು ದಿವಸ ನಾನು ಗ್ರಾಮೀಣ ಪ್ರದೇಶದಲ್ಲಿ ನೋಡಿದ್ದು ಸರ್ ಆರೋಗ್ಯದ ಇದನ್ನೆಲ್ಲ. ಈಗ ಇಲ್ಲಿ BGS ಅಂದರೆ ಇದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್. ಇಲ್ಲಿದು ಅಲ್ಲಿದು ತೌಲನಿಕವಾಗಿ ನೋಡಿದ್ರೆ ಹೇಗಿರುತ್ತೆ ಅಂತ ನನಗೆ ಬೇಕಾಗಿತ್ತು. ಎಸ್, ಏನಂತೀರಿ ರಾಜು? ಹೌದು ಸರ್. ಇನ್ನೂ ಒಂದಂದರೆ, ಇವ್ರು ಹೇಳ್ದಂಗೆ 6ರಿಂದ 7 ಗಂಟೆ ದಿನಕ್ಕೆ ಹಾಕ್ತಾರೆ ಎಫರ್ಟ್, ಇಟ್ ಇಸ್ ಮೋರ್ ದೆನ್ ಎನಫ್. ಇನ್ನೊಂದು ಮುಖ್ಯ ಅಂದರೆ, ಒಂದು ಒಳ್ಳೆ ಗುಂಪು ಇರಬೇಕು ಸರ್. ಆಲ್ ಆಫ್ ಅಸ್ ಗುಂಪಿದ್ದು ಎಲ್ಲರದ್ದು ಒಂದೇ ಗುರಿ ಇರಬೇಕು. ಸೊ ನನ್ನ ಪ್ರಕಾರ, ಇಫ್ ಯು ಹ್ಯಾವ್ ಅ ಗುಡ್ ಗ್ರೂಪ್ ಆ್ಯಂಡ್ ಆಲ್ ಆಫ್ ದಮ್ ಆರ್ ಮೋಟಿವೇಟೆಡ್, ನೋಟ್ಸ್ ಎಕ್ಸ್ಚೇಂಜ್ ಮಾಡೋದು, ನಮ್ಗೆ ಅರ್ಥ ಇರೋ ಅವ್ರು ಹೇಳ್ಕೊಡೋದು, ಅವ್ರು ಅರ್ಥ ಇರೋ ನಾವು ಹೇಳ್ಕೊಡೋದು. ಸೊ ಐ ಥಿಂಕ್ ಗ್ರೂಪ್ ಸಿಂಕ್ರನೈಸೇಷನ್ ಆಲ್ಸೋ ಇಲ್ಲಿ ದೊಡ್ಡ ಭಾಗವಹಿಸಿ, ಇಟ್ಸ್ ಅ ವೆರಿ ಬಿಗ್ ಪಾರ್ಟ್ ಹಿಯರ್. ಓಕೆ. ಇನ್ ಅ ಗ್ರೂಪ್, ಹ್ಯಾವಿಂಗ್ ಅ ಗುಡ್ ಗ್ರೂಪ್, ಮ್ಯೂಚುವಲಿ ಅಂಡರ್ಸ್ಟ್ಯಾಂಡಿಂಗ್, ಕೋಆಪರೇಷನ್, ನೋಟ್ಸ್ ಎಕ್ಸ್ಚೇಂಜ್ ಮಾಡೋದು ಮತ್ತು ಹೇಳ್ಕೊಡೋದು, ಇದೆಲ್ಲ ಇದ್ರೆ ಇಟ್ ವಿಲ್ ಹೆಲ್ಪ್ ಅ ಬಿಗ್ ವೇ. ನೀವೆಲ್ಲ ಒಂದೇ ಇದರಲ್ಲಿ ಟ್ರೈನ್ ಅಪ್ ಆಗಿರುವಂಥವ್ರ? ಒಂದೇ ಸಂಸ್ಥೆನಲ್ಲಿ ನೀವು ಟ್ರೈನಿಂಗ್ ತೊಗೊಂಡಿರುವಂಥವ್ರ? ಹೌದು ಸರ್. ಐ ಟುಕ್ ಟ್ರೈನಿಂಗ್ ಅಟ್ JSS. ಅಲ್ಲ, ಇವರೆಲ್ಲ
ಶಿಮ್ಶಿ ಬೇರೆ ಬೇರೆ ಟ್ರೈನಿಂಗ್ ಜೇಸಸ್. ಓಕೆ ಓಕೆ. ಸೊ ಬೇರೆ ಬೇರೆ ಎಲ್ಲ notes ಬೇರೆ ಬೇರೆ- ಬೇರೆ ಬೇರೆ ನೋಟ್ಸ್ಗಳು ಕೂಡ ಎಕ್ಸ್ಚೇಂಜ್ ಆಗ್ತಾ ಹೋಗುತ್ತೆ. ಎಕ್ಸ್ಚೇಂಜ್ ಆಗ್ತದೆ. ವಿಚ್ ಎವರ್ ದ ಬೆಸ್ಟ್ ನೋಟ್ಸ್ ಯಾರು ಓದ್ರಲ್ಲ, ದಟ್ಸ್ ಆಸ್ ಐ ಸೆಡ್ ಸರ್, ಒಳ್ಳೆ ಗುಂಪಿದ್ರೆ ಇಟ್ ವಿಲ್ ವರ್ಕ್ ಔಟ್ ಇವನ್ ಮೋರ್ ಬೆಟರ್. ಓಕೆ. ನಾನು ಅಲ್ಲ ಏನಂತೀರಿ ಮೇಡಮ್? Same thing, sir. Like Rajiv said, all of us generally study working in together. a group, so that any doubts, anything, we don't need a teacher. We have each other to help out. So that helps, especially when we are away from Delhi, which is known as the center for IAS and civil services preparation. So group motivation, parents, ವೆರಿ ಇಂಪಾರ್ಟೆಂಟ್. everybody, parents, yeah, their support is very vital, sir. I think parents and family members Family. play a very important part here to keep us motivated always. So ಆ ಮೋಟಿವೇಶನ್ ಬರೋದೇ ಪೇರೆಂಟ್ಸ್ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಇಂದ. ಓಕೆ. ನಿಮಗೆ ಯಾರು ನಿಮ್ಮ ಮನೇಲಿ ತುಂಬ ಪ್ರೇರಣೆ? ಹೌದು, ನಮ್ಮ ತಂದೆ ತಾಯಿ ಮತ್ತು ನಮ್ಮ ರಿಲೇಟಿವ್ಸ್ ಎಲ್ಲ ಇದ್ದಾರೆ. ನಮ್ಮ ಮಾಮಂದಿರು, ನಮ್ಮ ಭಾವ ಅವರು, ನಮ್ಮ ಅತ್ತೆಯವರು ಎಲ್ಲ, ನಮ್ಮ ಚಿಕ್ಕಮ್ಮ, ದೊಡ್ಡಮ್ಮ, ನಮ್ಮ ಕಸಿನ್ಸ್, ಆಲ್ ಆಫ್ ದೆಮ್ ಆರ್ ಆಲ್ವೇಸ್ ಮೋಟಿವೇಟಿಂಗ್. ಸೊ ಐ ಥಿಂಕ್ ದಟ್ ಇಸ್ ವೇರ್ My father and mother mainly, my sisters, everybody, sir. I stay in a joint family. My grandparents, everybody has been very supportive. ಯಾರಾದರೂ ನಿಮ್ಮ ಫ್ಯಾಮಿಲಿನಲ್ಲಿ ಯಾರಾದರೂ ಈ ಥರದ್ದು ಆಫೀಸರ್ಸು ಆ ಥರದ್ದು ಇಲ್ಲ? ಯಾಕಂದರೆ ಈ ಸಾಮಾನ್ಯವಾಗಿ ಮುಸ್ಲಿಂ ಕುಟುಂಬ ಅಂತಂತಂದರೆ ತುಂಬ ಸಂಪ್ರದಾಯ ಚೌಕಟ್ಟಿರುತ್ತೆ. ಸೊ ಅದನ್ನು ಭೇದಿಸಿ ಹೊರಗಡೆ ಬರೋದು ಒಂದು ದೊಡ್ಡ ಸಾಹಸ. It's because of support, sir. Without support, I wouldn't have been able to do ನಿಜ it. ನಿಜ ನಿಜ ನಿಜ. ತಮ್ಗೆ ಯಾರು ಮೇಡಮ್ ಪ್ರೇರಣೆ? ಸರ್ ನಮ್ಮ ತಂದೆ ಸರ್ ನನಗೆ. ಮತ್ತು ಮನೇಲಿರೋದು ಎಲ್ಲರದೂ ಸಹಕಾರ ಇತ್ತು ಸರ್ ಇದರಲ್ಲಿ. ಓಕೆ. ಬಟ್ ನಮ್ಮ ತಂದೆ ತುಂಬ ಇದನ್ನು ಮಾಡಿದ್ರು ಸರ್, ಸಹಕಾರ ನೀಡಿದರು ಸರ್. ಅಪ್ಪನ ಮುದ್ದಿನ ಮಗಳು ನೀವು. ಓಕೆ ಸರ್. ಸರ್ ನಾನು ಒಂದು ಹೇಳ್ತಿದ್ದೆ, ನೋಟ್ಸು ಅಂತ ಹೇಳ್ತಿದ್ರು. ನಾನು ಒಂದು ಹೇಳೋದೇನೆಂದರೆ, ಈ ಪರೀಕ್ಷೆಗೆ ಯಾವುದೇ ರೀತಿ ನೋಟ್ಸ್ ಅವಶ್ಯಕತೆಯೇ ಇಲ್ಲ. ಜ್ಞಾನವನ್ನು ಪ್ರತಿದಿನ ಪ್ರತಿ ಕ್ಷಣ ನಮ್ಮ ಸುತ್ತಮುತ್ತ, ನಮ್ಮ ಊರಿನಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ದೇಶದಲ್ಲಿ ನಡೀತಾ ಇದೆ, ಏನು ನಡೀತಾ ಇದೆ. ಈಗ ಬಡತನ ಇದೆ, ಬಡತನಕ್ಕೆ ನಮ್ಮ ಸರ್ಕಾರ ಏನು ಕ್ರಮ ಕೈಗೊಳ್ತಾ ಇದೆ, ಅಥವಾ ನಿರುದ್ಯೋಗ ಇದೆ, ಈ ರೀತಿ ಪ್ರತಿದಿನ ನಮ್ಮಲ್ಲೇ, ನಮ್ಮ ನಡುವಿನಿಂದಲೇ ನಾಲೆಡ್ಜ್ನ, ಜ್ಞಾನವನ್ನು, ಅರಿವನ್ನು, ಜ್ಞಾನ ಅನ್ನೋ ಪದ ನಾನು ಬಳಸಲ್ಲ, ಅರಿವನ್ನು ನಾವು ಪಡ್ಕೋತಾ ಹೋದರೆ ಈ ಪರೀಕ್ಷೆಗೆ ಯಾವುದೇ ರೀತಿ ನೋಟ್ಸ್ನ ಅವಶ್ಯಕತೆ ಇಲ್ಲ. ಕುಗ್ರಾಮದ ಯಾವುದೋ ಗುಡಿಸಲಿನಲ್ಲಿ ಕೂತ್ಕೊಂಡು ಈ ಪರೀಕ್ಷೆಯ ಪ್ರೊಸೀಜರ್ ಬಗ್ಗೆ ಸಂಪೂರ್ಣ ಅರಿವನ್ನು ಪಡ್ಕೊಂಡು ಯಾವ ರೀತಿ ಪರೀಕ್ಷೆ ನಡೀತಾ ಇದೆ, ಯಾವ ರೀತಿ ಪ್ರಶ್ನೆ ಕೇಳ್ತಾ ಇದ್ದಾರೆ ಅನ್ನೋ ನಾಲೆಡ್ಜ್ ಇಟ್ಕೊಂಡು ಕುಗ್ರಾಮದ ಯಾವುದೋ ಗುಡಿಸಲಿನಲ್ಲಿ ಕೂತ್ಕೊಂಡು ಕೂಡ ಈ ಪರೀಕ್ಷೆನ ಯಾರು ಬೇಕಾದರೂ, ನಮ್ಮ ಕನ್ನಡದ ಯಾವುದೇ ಮೂಲೆಯಲ್ಲಿರೋ ಹಳ್ಳಿ ಹುಡುಗರು ಕೂಡ ಈ ಪರೀಕ್ಷೆಯಲ್ಲಿ ಯಶಸ್ಸು ಸಾಧಿಸಬಹುದು. ಗ್ರೇಟ್ 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 ಗ್ರೇಟ್. ಅದರಲ್ಲೂ ನನಗೆ ಒಂದು ಇದು ಸೇರಿಸ್ತೀನಿ. ಕೆ ವಿ ನಾರಾಯಣ ಅಂತ ಒಬ್ಬರು ದೊಡ್ಡ ಭಾಷಾಶಾಸ್ತ್ರಜ್ಞರು ಈಗ ಕನ್ನಡದಲ್ಲಿದ್ದಾರೆ. ಅವರು ಕರ್ನಾಟಕ ಓದು ಅಂತ ಒಂದು ಹೊಸ ಪರಿಕಲ್ಪನೆಯನ್ನು ಹುಟ್ಟಾಕ್ತಾ ಇದ್ದಾರೆ. ಅವರ ಚಿಂತನೆಯನ್ನು ನಾನು ಪುಸ್ತಕಗಳ ಮೂಲಕ, ಅವ್ರದ್ದು ತೊಂಡು ಮೇವು ಅನ್ನೋ ಪುಸ್ತಕಗಳು 9 ಸಂಪುಟಗಳಿದೆ, ಅದನ್ನು ಓದಿದಾಗ ನನಗೆ ಈ ಹುಚ್ಚು ಹಿಡಿದಿದ್ದು. ಕನ್ನಡದಲ್ಲೇ ನಾವು ಯಾಕೆ ಫ್ರಾನ್ಸ್ ಮತ್ತು ಬೆಲ್ಜಿಯಂ ಅಥವಾ ಇಂಗ್ಲೆಂಡ್ ಈ ರೀತಿ ಚಿಕ್ಕ ಪುಟ್ಟ ದೇಶಗಳು, ನಮ್ಮ ಕರ್ನಾಟಕಕ್ಕಿಂತ ಚಿಕ್ಕ ದೇಶಗಳು, ಕರ್ನಾಟಕಕ್ಕಿಂತ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರೋ ಈ ದೇಶಗಳು ತಮ್ಮದೇ ಭಾಷೆಯ ಆಧಾರದ ಮೇಲೆ ಜಗತ್ತಿನಲ್ಲಿ ಅತಿ ಉನ್ನತವಾದ ಜ್ಞಾನವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ನಾವೇ ಕನ್ನಡದಲ್ಲಿ ಸೃಷ್ಟಿ ಮಾಡಬಾರ್ದು ಅನ್ನೋದು ಕರ್ನಾಟಕ ಓದಿನ ಪರಿಕಲ್ಪನೆ. ಆ ಕರ್ನಾಟಕ ಓದಿನ ಜೊತೆಗೆ ನಾನು ಸೇರ್ಕೊಂಡ ಮೇಲೆ ಈ ಹುಚ್ಚು ನನಗೆ ಹಿಡಿತು. ಅದರಲ್ಲಿ ನಮ್ಮ ಪಿ ಲಂಕೇಶ್ ಅವ್ರ ಲೇಖನಗಳು ಕೂಡ ನನಗೆ ದೊಡ್ಡ ಬುನಾದಿ ಹಾಕಿ ನಾನು ಕನ್ನಡದಲ್ಲೇ ಬರೆದು ಸಾಧನೆ ಮಾಡಿದ್ದು ನನಗೀಗ ಭಾರಿ ಖುಷಿ ತಂದಿದೆ. ಸೊ ನಾನು ಕನ್ನಡದ ಹುಡುಗರಿಗೆ ಒಂದು ಅದರಲ್ಲೂ ಹಳ್ಳಿ ಮತ್ತು ಕನ್ನಡ ನನಗೆರಡು ಭಾರಿ ಪ್ರೀತಿ ವಿಚಾರಗಳು. ಓಕೆ ಓಕೆ ಫೈನ್. ಸೊ ಮೇಡಮ್ ತಾವೇನು ಹೇಳ್ತೀರಿ ಅಂದರೆ ಒಂದು ಒಳ್ಳೆ ಮಾತನ್ನು ಹೇಳಿದ್ರು. ಹೌದು ಅಂದರೆ ಏನಾದ್ರು ಡೆವಲಪ್ಮೆಂಟ್ ಆಗಿದೆ ಅಂತಂದರೆ ಅದರ ಆಳ ಆಗಲ ಗೊತ್ತಾಗಬೇಕು ನಮಗೆ ಅಂತ. ಈಗ ಬಡತನ ಬಂದಿದೆ ಅಂತಂದ್ರೆ ನಾವೇನೋ ಟಿ ವಿನಲ್ಲಿ ನೋಡ್ತೀವಿ ಅಥವಾ ಓದ್ತೀವಿ, ಏನೋ ಬಂದಿದೆ, ಬರ ಬಂದಿದೆ, ಜನ ಬಡತನದ ಬೇಗನಲ್ಲಿ ಬೇಯ್ತಾ ಇದ್ದಾರೆ, ಅಷ್ಟಕ್ಕಲ್ಲ. ಅದಕ್ಕೆ ಕಾರಣಗಳೇನು? ಆ ಮೂಲವನ್ನು ಹುಡುಕ್ತಾ ಹೋದಷ್ಟು ಕೂಡ ನಿಮ್ಮ ಜ್ಞಾನದ ಹರವು ಹೆಚ್ಚಾಗ್ತಾ ಹೋಗುತ್ತೆ. ಹೌದು. ಈ IAS ಅಂತಂದ್ರೆ ಇದು ಸಮಾಜದ ಮೇಲೆನೇ ಇರೋದು. ಸಮಾಜ ನೋಡ್ಕೊಂತಾನೆ ಬೆಳಿಬೇಕು ನಾವು. ಅದ್ರದ ಏನು ಕಷ್ಟಗಳು ಅವು ಇವು ಎಲ್ಲ ರೀತಿ ನೀತಿಗಳನ್ನ ರೂಪಿಸುವಂಥವ್ರು ಅಂತ. ಹೌದು ಹೌದು. ಅವ್ರು ನೋಡ್ಕೊಂತಿದ್ದಂಗೆ ನಮ್ಗೆ ಇನ್ನೂ ಜಾಸ್ತಿ ನಮ್ಮ ಅರಿವು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಕನ್ನಡದ ಬಗ್ಗೆ ಅಂದ್ರೆ ಕನ್ನಡದ ಮೇಲೆ ಅಭಿಮಾನ ಇರಬೇಕು ಪ್ರತಿಯೊಬ್ಬರಿಗೂ. ಈಗ ಇನ್ನೂ ಜಾಸ್ತಿ ಅಭಿಮಾನ ಬರಬೇಕು, ಅದು ಹೇಳ್ಬೇಕಂತ ಆಸೆ. ಓಕೆ ಸರ್, ತಾವೇ ಹೇಳಕ್ ಬಯಸ್ತೀರಿ ಸ್ಟೂಡೆಂಟ್ಸ್ಗೆ? ಹೌದು ಸರ್, ಅಂದರೆ ವಿ ವಾಂಟ್ ಮೋರ್ ಪೀಪಲ್, ಯಂಗ್ಸ್ಟರ್ಸ್ ಟು ಕಮ್ ಅಪ್, ಎಸ್ಪೆಷಲಿ ಕರ್ನಾಟಕದಿಂದ ಬಂದು ಎಕ್ಸಾಮ್ ಪರೀಕ್ಷೆಯನ್ನು ತಗೊಳ್ಳಿ. ಗೆಲುವು ಬಂದೇ ಬರುತ್ತೆ. ಮೋಟಿವೇಶನ್ ಇರಬೇಕು ಆ್ಯಂಡ್ ದ ಡಿಸೈರ್ ಟು ಸಕ್ಸೀಡ್ ಇರಲೇಬೇಕು. ಆ್ಯಂಡ್ ಸಕ್ಸಸ್ ಬರುತ್ತೆ, ಎಫರ್ಟ್ ಹಾಕ್ಬೇಕಷ್ಟೇ. ಆ್ಯಂಡ್ ಯುವಕರು ಇದ್ದಾರೆ, ದೇ ಆರ್ ರೆಡಿ ಟು ಪುಟ್. ಅವೇರ್ನೆಸ್ ಇರಬೇಕು ಆ್ಯಂಡ್ ಛಲ ಇರಬೇಕು ಮಾಡಬೇಕು ಅಂತ. ಆ್ಯಂಡ್ ಶೋಲಿ ಎಲ್ಲ ಸಕ್ಸಸ್ ಆಗೇ ಆಗ್ತಾರೆ. ಸೊ ಐ ಹೋಪ್ ಮೋರ್ ಆ್ಯಂಡ್ ಮೋರ್ ಸ್ಟೂಡೆಂಟ್ಸ್ ಎಸ್ಪೆಷಲಿ ಫ್ರಮ್ ಕರ್ನಾಟಕ ಈ ಪರೀಕ್ಷೆ ತೊಗೋಬೇಕು, ಮೇಲ್ ಬರಬೇಕು, ನಮ್ಮ ಕರ್ನಾಟಕದ ಹೆಸರು ಮೇಲ್ ತರಬೇಕು.
ಅಂತ ನಾನು ಬಯಸ್ತೀನಿ. ದೀಪ ಒಂದು ಮಾತು ಹೇಳಿದ್ರು ನಮಗೆ ನಿಜಕ್ಕೂ ನಾವು ಕೂಡ ಅದನ್ನು ಅಳವಡಿಸ್ಕೋಬೇಕು ಅಂತ ಭಾಳ ಸೀರಿಯಸ್ ಯೋಚನೆ ಮಾಡ್ತಾ ಇದ್ದೀವಿ. ನಮ್ಮ ಮುಖ್ಯಸ್ಥರ ಜೊತೆ ಕೂಡ ನಾನು ಮಾತಾಡಬೇಕು ಅಂತೀನಿ ಇವತ್ತು. ಅವ್ರು ಹೇಳಿದ್ದೇನು ಅಂತಂದರೆ ಬಹಳಷ್ಟು ಜನಗಳಿಗೆ ಕನಸುಗಳು ಇರ್ತವೆ ಮಾಡಬೇಕು ಅಂತ, ಆದರೆ ಆಗಲ್ಲ ಅದು ಅಂತ. ಯಾಕಂದರೆ ಯಾವ ಮಾರ್ಗದಲ್ಲಿ ಹೋಗಬೇಕು ಅನ್ನೋದು ಗೊತ್ತಿರಲ್ಲ. ಹೀಗಾಗಿ ಏನಂತಂದರೆ ಈ ರೀತಿಯ ಪರೀಕ್ಷೆಗಳನ್ನು ಎದುರಿಸುವಂಥವ್ರಿಗೆ ನೀವೇನಾದರೂ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಮಾಡಿ ಅಂತ ನಾವು ನಿಜಕ್ಕೂ ತುಂಬ ಸೀರಿಯಸ್ ಯೋಚನೆ ಮಾಡ್ತಾ ಇದ್ದೀವಿ. ವಾರಕ್ಕೆ ಒಂದು ಪ್ರೋಗ್ರಾಮ್ ಆದರೂ ಮಾಡಬೇಕು ಈ ಥರ, ಅಂದರೆ ಒಂದು ಪ್ರೇರಣೆ ನೀಡುವಂಥದ್ದು ಅಂತ. ನಿಮ್ಮನ್ನು ಕೂಡ ಕರೆಸ್ತೀವಿ ನಾವು. ಶೋರ್ಲಿ ಇಟ್ ವಿಲ್ ಹೆಲ್ಪ್. ಅಂದರೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಗೊತ್ತಾಗಬೇಕು ಏನು ಸಬ್ಜೆಕ್ಟ್ಸ್ ತೊಗೋಬೇಕು, ಎಕ್ಸಾಮ್ ಹೆಂಗಿದೆ, ಎಲ್ಲಿ ಮಟೀರಿಯಲ್ ಎಲ್ಲಿ ಬೆಸ್ಟ್ ಸಿಗುತ್ತೆ, ಮತ್ತು ಯಾವ ಬುಕ್ಸ್ ಓದಬೇಕಂತ. ಸೊ ಇದಕ್ಕೆ ಇಲ್ಲಿ ಸ್ವಲ್ಪ ಕನ್ನಡಕ ಅವೇರ್ನೆಸ್ ಕಮ್ಮಿ ಇದೆ, ಬಟ್ ಇವಾಗ ಜಾಸ್ತಿ ಆಗ್ತಾ ಇದೆ. So such a show would absolutely help the students from Karnataka. So I hope you come up with such a show. Fozia, ನಿಮ್ಮ ಮೆಸೇಜ್ ಏನು ಇವತ್ತಿಗೆ? So the same thing, you just have to have a zeal, positive attitude. You can do it. It's the law of attraction that we talk about. You think you can do it, you can do it. You keep reinforcing that dream, work towards it. Be aware. Yes, next ನಾವು ಫೌಜಿಯಾ ಅವ್ರನ್ನ ಕರೆಸ್ತೀವಿ. ಫೌಜಿಯಾ ಆ ಸಂದರ್ಭದಲ್ಲಿ ಕನ್ನಡದಲ್ಲಿ ಅದ್ಭುತವಾಗಿ ಮಾತಾಡ್ತಾರೆ. Yes. ಓಕೆ ಫೈನ್. ಸರ್ ನಿಮ್ಮ ಮೆಸೇಜ್ ಏನು ವಿಜಯ್? ನಾನು ಯಾವುದೇ ರೀತಿ ಸಂದೇಶ ಏನಿಲ್ಲ. ಅಲ್ಲ, ನಮ್ಮ ಸಾಧನೆಗಳೇ ಸಂದೇಶ ಆಗಬೇಕು. ಹೌದು, ಈ ಸಾಧನೆ ಆ್ಯಕ್ಚುಲಿ ನಾನು ಅಂದ್ಕೊಂಡಿರೋದು ಇನ್ನು ಮುಂದೆ ಇರೋದು. ನಾವು ಇನ್ನು 30 ವರ್ಷ ನಮಗೆ ಸಿಕ್ಕೋ ಈ ಸೇವೆಯಲ್ಲಿ ನಾವು ಎಷ್ಟರ ಮಟ್ಟಿಗೆ ಈ ಜನಸೇವೆ ಪ್ರಾಮಾಣಿಕವಾಗಿ ಆತ್ಮಸಾಕ್ಷಿಗೆ ಅನುಗುಣವಾಗಿ ಕೆಲಸ ಮಾಡ್ತೀವಿ, ಇನ್ನು ಮುಂದೆ ಇರೋದು ಇದು ಸಾಧನೆ ಅಲ್ಲ. ಒಂದು ಪರೀಕ್ಷೆಯಲ್ಲಿ ಒಂದು ಯಶಸ್ಸು ಅಷ್ಟೇ, ಒಂದು ಹಂತ ಮಾತ್ರ ಇದು ಅಂತ. ಒಂದು ಯಶಸ್ಸು ಅಷ್ಟೇ ಪರೀಕ್ಷೆಯಲ್ಲಿ. SLC ಒಬ್ಬ ಹಳ್ಳಿ ಹುಡುಗ SLC ಪಾಸ್ ಮಾಡಿದಷ್ಟೇ ಇದು ಅಷ್ಟೇ, ಬೇರೆ ಏನಿಲ್ಲ. ನೆಕ್ಸ್ಟ್ ಅಗ್ನಿ ಪರೀಕ್ಷೆಗಳು ಬೇರೆ ಬೇರೆ ಇನ್ನು ಮುಂದೆ. ಹೌದು, ನಮ್ಮ ಸಮಾಜದಲ್ಲಿ ದೊಡ್ಡ ಇದಿದೆ. ಎಸ್ ಫೈನ್. ದೀಪ ನಿಮ್ಮ ಮೆಸೇಜ್? ಇದು ಕಬ್ಬಿಣದ ಕಡಲೆ ಏನೂ ಅಲ್ಲ. ಈ ಎಕ್ಸಾಮನ್ನು ಯಾರು ಬೇಕಾದರೂ ಪಾಸ್ ಮಾಡ್ಬೋದು. ಅಂದರೆ ಡೆಡಿಕೇಶನ್ನು ಮತ್ತು ಹಾರ್ಡ್ ವರ್ಕು ಭಾಳ ಇಂಪಾರ್ಟೆಂಟ್ ಇಲ್ಲಿ. ಮತ್ತು ಅದೇ ಈ ಕನ್ನಡನ ಜಾಸ್ತಿ ಬೆಳೆಸಬೇಕು ಅನ್ನೋದೇ ನನ್ನ ಆಸೆ ಸರ್. ಹಿಂಗಾಗ್ಬಿಟ್ಟು ಎಲ್ಲರೂ ಕನ್ನಡದಲ್ಲಿ ಎಕ್ಸಾಮ್ ಬರೆಯೋದಾಗಲಿ, ಕನ್ನಡ ತಗೊಳ್ಳೋದಾಗಲಿ. ಅವ್ರಿಗೆ ನೀವೇ ಕನ್ನಡ ಟೀಚರ್ ಅಂತ ಮುಂದಿನ ಸತಿ ಬಂದಾಗೆಲ್ಲ ಅವ್ರು ಕನ್ನಡದಲ್ಲೇ ಮಾತಾಡ್ತಾರೆ. ಫೈನ್. ನಿಜಕ್ಕೂ ಏನು ಅಂದರೆ ನಮಗೂ ಒಂದು ಉತ್ಸಾಹ ಬಂತು ನಿಮ್ಮ ಜೊತೆಗೆ ಮಾತಾಡಿದ್ರಿಂದ. ಎಲ್ಲ ಒಂದು ಕಡೆ ನಾವು ಅಂದ್ಕೋತಾ ಇದ್ವಿ ನಮ್ಮ ದೇಶದ ಸ್ಥಿತಿಗತಿಗಳು ಏನಾಗ್ಬೋದು ಅಂತ. ಆದರೆ ನಿಮ್ಮಲ್ಲಿರುವಂಥ ಆ ಒಂದು ಛಲ, ಅದೊಂದು ಕನಸು, ಅದನ್ನೆಲ್ಲ ನೋಡಿದಾಗ ನಿಜಕ್ಕೂ ನೀವೆಲ್ಲ ಎದ್ದು ನಿಂತರೆ, ಅಂದರೆ ಯುವಕರು ಎದ್ದು ನಿಂತರೆ ದೇಶ ಎದ್ದು ನಿಲ್ಲುತ್ತೆ ಅನ್ನುವಂಥ ನಂಬಿಕೆ ನಮಗೆ ಬಂದಿದೆ. ಥ್ಯಾಂಕ್ ಯು ವೆರಿ ಮಚ್ ಇಲ್ಲಿ ತನಕ ಒಂದು ಮಾತಾಡೋದಕ್ಕೆ. ವಂದನೆಗಳು ಸರ್. ನಾನು ಮಾತು ಹೇಳಿದೇನು ಅಂದರೆ ಯುವಕರು ಎದ್ದು ನಿಂತರೆ ದೇಶ ಎದ್ದು ನಿಲ್ಲಬಲ್ಲದು ಅನ್ನುವಂಥದ್ದು. ಯುವ ಅಧಿಕಾರಿಗಳು ನೋಡಿದಾಗ ಅವರ ಕನಸುಗಳಿವೆ, ಸಾಕಷ್ಟು ಕನವರಿಕೆಗಳಿವೆ. ನಮ್ಮ ದೇಶ ಯಾಕೆ ಹೀಗೆ ಅಂತ. ಸೊ ಒಬ್ಬರು ಯುವಕರು ಮಾತಾಡಿದ್ರೆ ಏನು ಅಂತಂದರೆ, ಏನೋ ಈ ಚಿಕ್ಕ ಪುಟ್ಟ ರಾಷ್ಟ್ರಗಳು, ಬೆಂಗಳೂರಿಗಿಂತ ಸ್ವಲ್ಪ ದೊಡ್ಡವಿರ್ಬೋದು, ಅಥವಾ ಕರ್ನಾಟಕದ ಅರ್ಧ ಭಾಗದಷ್ಟು ಕೂಡ ಇರೋಲ್ಲ ಅಂಥ ರಾಷ್ಟ್ರಗಳು ದೊಡ್ಡ ದೊಡ್ಡ ಸಾಧನೆ ಮಾಡಿರುವಂಥ ಸಂದರ್ಭದಲ್ಲಿ ನಾವು ಯಾಕೆ ಭಾಳ ಹಿಂದುಳಿದಿದ್ದೀವಿ ಅನ್ನುವಂಥದ್ದು. ನಿಜಕ್ಕೂ ಯುವಕರು ಎದ್ದು ನಿಂತರೆ ದೇಶ ಎದ್ದು ನಿಲ್ಲುತ್ತೆ. ಅಷ್ಟೇ ಅಲ್ಲ, ಈ ರೀತಿ ರಿವಾಜುಗಳನ್ನು ರೂಪಿಸುವಂಥವ್ರು, ರೀತಿ ನೀತಿಗಳನ್ನು ಮಾಡುವಂಥವ್ರು ಇಂಥ ಅಧಿಕಾರಿಗಳು ಭ್ರಷ್ಟರಾಗದೇ ಇದ್ದರೆ, ಸಮಾಜದ ಬಗ್ಗೆ ಒಂದಷ್ಟು ತುಡಿತ ಮಿಡಿತಗಳಿದ್ದರೆ ಖಂಡಿತವಾಗಲೂ ನಮ್ಮ ಸಮಾಜ ಅಭಿವೃದ್ಧಿನ ಆಗುತ್ತೆ. ಇವರ ಮೇಲೆ ಸಾಕಷ್ಟು ನಮಗೆ ಭರವಸೆಗಳಿದೆ, ನಂಬಿಕೆಗಳಿದೆ. ಆ ನಂಬಿಕೆ ಭರವಸೆಗಳನ್ನು ಉಳಿಸ್ಕೊಳ್ಳಿ, ಅವ್ರು ಎತ್ತರಕ್ಕೆ ಹೋಗಲಿ, ಜೊತೆಗೆ ದೇಶವನ್ನು ಕೂಡ ಮುನ್ನಡೆಸಲಿ ಅಂತ ಹಾರೈಸ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.